ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಟಾಕಿ ಹೊಡಿಬೇಡಕಲ್ಲ. ಪುರ್ಸಿ ತಕ ಅಲ್ಲೈತೆ ಪಟಾಕಿ. ಬೇಡ ಮಮ್ಮಿ, ನನ್ಗೆ ಈ ಪಟಾಕಿನೇ ಸಾಕು, ನೀನೇ ಪಟಾಕಿ ಹೊಡ್ಕೋ. ಸ್ವಲ್ಪ ಪಟಾಕಿ ತಂದ. ಇದ್ಯಾವ್ದ ಪಟಾಕಿ? ಮಾವ, ಬೆಳಿಗ್ಗೆ ಡ್ಯಾಡಿ ಪಟಾಕಿ ತರಕಿಲ್ಲ ಅಂತು, ಅದಕ್ಕೆ ಇದನ್ನ ನಾನೇ ತಗೊಬಂದೆ. ಕೊಡ್ಲಾ ಇಲ್ಲಿ ಹೊಡಿತೀನಿ. ಏಯ್, ಅದು ಗಂಡು ಹೊಡಿಯೋ ಪಟಾಕಿಕ್ಕಲ್ಲ, ಮೊದಲೇ ನೀನು ಕಣ್ಕಾಣಕ್ಕಿಲ್ಲ. ಕೊಡಿದೆ ಬಾಬು, ಮತ್ತೆ ನಾನೇನು ಮಾಡಿದೆ? ಈ ಮನೆನಾಗೆ ನೀವೆಲ್ಲ ಹೆಸ್ರಿಗಷ್ಟೇ ಗಂಡಸ್ರು. ತತ ಇಲ್ಲಿ ಬರ್ಲ ಕಳಿ. ಮಮ್ಮಿ, ಮಮ್ಮಿ ಹುಷಾರು. ಏನಾಗಲ್ಲ, ಸುಮ್ಕಿರ್ಲಾ. ಹುಷಾರು ರಜಿ. ಏನ್ ಪ್ರೀತಿ ಉಕ್ಕರಿತೈತಿ ಇವತ್ತು. ಹುಷಾರು ಮಮ್ಮಿ. ಈ ಪಟಾಕಿ ಎಲ್ಲ ಒಂದ್ ದೊಡ್ಡ ವಿಷಯ ಇಲ್ಲ. ಅಂಟ್ಕೋತ ಅಂಟ್ಕೋತ ಅಂಟ್ಕೋತ. ಈ ಮನೆಯಾಗ ಇವಳು ಒಬ್ಳ ಗಂಡಸಂತೆ. ಮಿಸೋ, ನಾವು ಆ ಕಡೆ ಹೋಗ್ಬೇಕು ಅನ್ಸ್ತೈತೆ. ಯಾಕೆ ಶ್ರೀ? ಸರಿ ಸರಿ ಬನ್ನಿ. ಮೇಷ್ಟ್ರೆ, ಅವರು ನಿಮಗೋಸ್ಕರನೇ ಜಾಗ ಮಾಡಿಕೊಟ್ಟು ಆ ಕಡೆಗೆ ಹೋಗವ್ರೆ. ಹೋಗಿ ನಿಮ್ಮವ್ರ ತಕ್ಕ ಮಾತಾಡಿ. ನಾನು ಒಂದು ನಿಮಿಷ. ಏನಾಯ್ತು ಮೇಸ್ಟ್ರೆ? ನಾನು ಇಲ್ಲಿರೋ ವಿಷಯ ನಮ್ಮ ಅಪ್ಪಗೆ ಹೇಗೋ ಗೊತ್ತಾಗ್ಬಿಟ್ಟಿದೆ. ಅಕ್ಕ ಕಾಲ್ ಮಾಡಿದ್ರು. ಸಾನವ್ರೆ, ನೀವೇನು ಚಿಂತೆ ಮಾಡಬೇಡಿ, ಅವ್ರನ್ನ ನಾನು ಕನ್ವಿನ್ಸ್ ಮಾಡ್ತೀನಿ. ನನಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕು, ನಾನು ಬರ್ತೀನಿ. ಅಕ್ಕ, ನಾನು ದೂರ ಇದ್ದೆ, ಇಷ್ಟಕ್ಕೆ ಮುಗೀತು. ಪಾಪದೊಳ್ಕಣಕ್ಕೋ ನೀನು. ಏನು ಆಗಿಲ್ಲ ತಾನೇ? ಇಷ್ಟಾಗಿದೆ, ಏನೂ ಆಗಿಲ್ಲ ಅಲ್ವಾ? ಸಾರಿ ಮಮ್ಮಿ, ನನ್ನಿಂದನೇ ಹಿಂಗೆಲ್ಲ ಆಗಿದ್ದು. ನಾನೇ ಸುಮಂತವ ಈ ಪಟಾಕಿ ತಗೊಬಂದೆ. ಇಲ್ಲ ಹೇಳ್ದೆ, ಇದನ್ನ ಸುಮಂತವಿಂದ ತಂದ. ಅಕ್ಕೋ ಅಕ್ಕೋ, ಹಂಗಾದ್ರೆ ಇದು
ನಮ್ಮ ಗ್ರಾಚಾರಕ್ಕೆ ಎಲ್ಲ ಉಲ್ಟಾ ಹೊಡಿತಾ ಇದ್ ಕಣ್ಲ. ಏನು ಇಬ್ರು ಗುಸು ಗುಸು ಮಾತಾಡ್ಕೊತಿದ್ದೀರಿ? ಏನಿಲ್ಲ, ಕೆಲವೊಂದ್ಸಲ ಒಂದೊಂದು ಪಟಾಕಿ ಹಿಂಗೆಯ ಸದ್ಯ ಪುರ್ಸಿದನ್ ಹಚ್ಚಲಿಲ್ವಲ್ಲ. ನಾನು ಅದನ್ನೇ ಅನ್ಕೊಂಡೆ ಮಮ್ಮಿ. ಸದ್ಯ ಇದನ್ನ ಸುಮ್ಮ ಹಚ್ಲಿಲ್ವಲ್ಲ. ಸರಿ ಮಮ್ಮಿ, ನಾನು ಭೂಚಕ್ರ ಹೊಡಿತೀನಿ. ಹೊಡಿ. ಏಯ್ ತಗೋಬರ, ನಾನು ಬರ್ತೀನಿ. ಅಕ್ಕೋ ಅವಳು ನಿಮಗೆ ಒಳ್ಳೇದೇ ಮಾಡವಳೆ. ಇದು ಯಾವುದೋ ಪವರ್ ಇಲ್ದಿರೋ ಪಟಾಕಿ. ಅದೇ ಪವರ್ ಇರೋದಾಗಿದ್ರೆ ಇಟ್ಟತ್ಗಾಲೆ ನೀನು. ಹಾಳಾದವಳು ಹ್ಯಾಪಿ ದಿವಾಳಿ ಅಂದಾಗಲೇ ಅನ್ಕಂಡೆ ಇಂಥದ್ದೇನಾದ್ರೂ ಆಯ್ತದೆ ಅಂತ. ಕಾಳಿ, ನಿಮ್ಮ ಭಾವನ್ಗೆ ನಂಗೆ ಹಿಂಗಾಗಿದ್ದು ಖುಷಿನೇಯ. ನೋಡು ಎಷ್ಟು ಖುಷಿಯಾಗಿ ಸಂತೋಷ ಪಡ್ತಾವನೆ. ಅಕ್ಕೋ ನಿನ್ನ ಪಿಲಾನೇನೋ ಗೊತ್ತಾಗಿ ಇವ್ರೇನಾದ್ರು ಪಟಾಕಿ ತಂದ್ರೆ ಹೆಂಗೆ? ಇಲ್ಲ ಕಣ್ಲ, ಹಂಗೇನಾಗಿರಕ್ಕಿಲ್ಲ. ಆ ದಡ್ಡಿ ಅಲ್ಲೇನು ಕಿತ್ತಾಕ್ತಾವಳೋ ಏನೋ, ಸಿಗ್ಲಿ ಒಳ್ಕೈತೆ. ಕಾಳಿ ಮಸಿ ಹೋಯ್ತು ನೋಡ್ಲಾ? ಇಲ್ಲ ಕಣಕ್ಕೋ, ಇಡೀ ರಾತ್ರಿ ಉಜ್ಜಿದ್ರು ಹೋಗಕ್ಕಿಲ್ಲ ಅನ್ಸ್ತೈತೆ. ತಗೋ ಇದ್ರಾಗ ಒರೆಸ್ಕೊ. ನೀನು ಒರೆಸ್ಕೊಳಕ್ ಮಾಡಿ. ಅಕ್ಕ ಅಕ್ಕ, ಯಾಕಕ್ಕ ಡಲ್ಲಾಗಿದ್ಯಾ? ನಿದ್ದೆ ಸರಿಯಾಗಿ ಆಗಿಲ್ವಾ? ಹಂಗೇನೂ ಇಲ್ಲ ಕಣವಿ. ಸರ್ ಮನೇಲಿ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಅಂತ ಚಿಂತೆನಾ? ಅಲ್ಲಿ ಏನೂ ಆಗಿರಲ್ಲ ಅಕ್ಕ, ಅವ್ರು ಮ್ಯಾನೇಜ್ ಮಾಡ್ತಾರೆ ಬಿಡು. ಏಯ್, ಕಾಲೇಜ್ ಗೊತ್ತಾಯ್ತದೆ ಅಂತ ಜಿಗಿತಿದ್ದೆ, ಈಗ ಇಲ್ಲಿ ಬಂದು ನಿಮ್ಮ ಅಕ್ಕನ ಜೊತೆ ಅಲ್ಟೆ ಹೊಡಿತಿದ್ಯಾ? ಅಯ್ಯೋ ಅವ್ವ, ನಿಜವಾಗ್ಲೂ ಲೇಟ್ ಆಗಿದೆ, ನಾನು ಬರ್ತೀನಿ. ಸ್ನೇಹನೇ ಗಾಡಿಯಲ್ಲಿ ಬಿಡೋಕೆ ಹೇಳೋದಲ್ವಾ ಸುಮಾ? ಆ ಗಾಡೀಲಿ ಹೋಗೋದು ಒಂದೇ, ನಡ್ಕೊಂಡು ಹೋಗೋದು ಒಂದೇ. ಅವಳ ಮುಂದೆ ಈ ಮಾತನ್ನು ಕಾಲೇಜ್ವರೆಗೂ ಅಟ್ಟಿಸ್ಕೊಂಬತ್ತಾಳೆ. ಸರಿ ಬಾಯ್. ಸುಮಾ, ಶುಭಾಷಿತ ಬರೆಯಮ್ಮ. ಅಯ್ಯೋ ಮಂಜಣ್ಣ, ನಂಗೆ ಕಾಲೇಜಿಗೆ ಟೈಮ್ ಆಯ್ತು, ನೀವು ಸುಮ್ಮನೆ ತಿಂಡಿತೀನಿ. ಅವತ್ತು ಹಿಂಗೆ ಹೊಂಟೋದ್ಲು, ಮುರಳಿ ಮೇಷ್ಟ್ರ ಬಂದು ಬರೆದ್ರು. ಪುಟ್ಟಕ್ಕ, ಮೇಷ್ಟ್ರ ಇನ್ಮ್ಯಾಕೆ ಮೆಸ್ಸಿಗೆ ಬರ್ತಾರೋ ಇಲ್ವೋ? ಬರ್ತಾರೆ. ಇವತ್ತು ಏನೋ ಹೊಸ ತಡ ಆಗಿರ್ಬೇಕು ಆಟೆಯ. ನೀನು ಇನ್ಮ್ಯಾಕೆ ಸಹನ ಇರುವಾಗ ಮೇಷ್ಟ್ರ ಬಗ್ಗೆ ಮಾತಾಡೋವಾಗ ಹುಷಿ ನೋಡ್ಕೊಂಡು ಮಾತಾಡು ಸಂತ. ಅವಳಿಗೆ ಮುಜುಗರ ಆಯ್ತದೆ. ಸರಿ ಪುಟ್ಟಕ್ಕ, ಹೋಗು. ಅವ್ವ, ಸುಮ ಹೊರಟ್ಲಾ? ಹ್ಞೂ ಕಣವ, ಈಗಷ್ಟೇ ಓದ್ಲು. ನಿಂದೇನಾರ ಕೆಲಸ ಇದ್ರೆ ನೀನು ಮಾಡ್ಕ, ನಾನು ಮೆಸ್ ನೋಡ್ಕತಿ. ಅವ್ವ, ನಾನು ನಿನ್ನ ಹತ್ರನೇ ಮಾತಾಡಕ್ಕೆ ಬಂದೆ. ಇವನು ನಾನು ಓದೋಕೆ ಕೂತ್ಕೊಂಡ್ರು ಆ ವಿಷಯನೇ ನನ್ನ ತಲೆಯಲ್ಲಿ ಕೊರಿತಿದೆ. ನಿಂಗೆ ಯಾರೋ ಸಹಾಯ ಮಾಡಿದ್ದಾರೆ, ಅದು ಯಾರು ಅಂತ ನೀನು ಹೇಳ್ತಾನೆ ಇಲ್ಲ ನೋಡು. ಅಯ್ಯ, ಶುರು ಆಯ್ತು ನಿಂದು. ಹೋಗ್ಯಾತ ಅವ್ವ. ನಾನು ತಿಳ್ಕೊಳ್ದೆ ಸುಮ್ಮನೆ ಬಿಡಲ್ಲ. ಹಿಂಗ್ ಮಾತಾಡಿದ್ರೆ ಹೆಂಗ್ ಬಸ್ಸು? ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಿರೋದು ನಾನಲ್ಲ ಅಣ್ಣಯ್ಯ, ಚಂದ್ರು. ಇದ್ರ ಖಂಡಿತ ಏನೋ ಒಂದು ತೆಪ್ಪಾಗೈತವ. ಬಾವ ಹಂಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೋಟಿಸ್ ಕಳಿಸಿರೋದು ಯಾರು ಅಂತ ನನಗೆ ಗೊತ್ತಿದೆ ಅಣ್ಣಯ್ಯ, ಅವ್ರ ಫ್ರೆಂಡ್ ಕಿಶೋರ್ ಅಂತ.
ಚಂದ್ರು ಹೇಳ್ದೇನೆ ಅವ್ರಿಗೆ ಕೆಲಸ ಮಾಡಿರಲ್ಲ, ಪಕ್ಕ. ಅವ್ರಿಗೆ ಗೊತ್ತಿದ್ದೇ ಈ ನೋಟಿಸ್ ಕಳಿಸಿದ್ದಾರೆ. ಈಟೊಂದು ಗೊಂದಲ ಯಾಕೆ? ಬಾವಂಗೆ ಅಪ್ಪ ಮಾಡಿ ಕೇಳುಮ್ಮ. ಬೇಡ ಅಣ್ಣಯ್ಯ, ನೀನು ಫೋನ್ ಮಾಡಬೇಡ. ಹೊಸು ಮಾತಾಡ್ದೇನೆ ಏಟೊಂದು ವಿಷಯ ಸರೋಯ್ತದೆ. ಬಾವಂಗೆ ನೀ ಅಂದರೆ ಪಿರಾಣ ಕಣವ. ಅವ್ರು ಹಂಗೆ ಮಾಡಿರೋಕ್ಕಿಲ್ಲ, ನಾನು ಫೋನ್ ಮಾಡ್ತೀನಿ ಇರು. ಅಣ್ಣಯ್ಯ, ಕಟ್ ಮಾಡಿಬಿಟ್ರು. ಅದಕ್ಕೆ ಬೇಡ ಅಂತ ಹೇಳಿದ್ದು. ಹೋಗ್ಲಿ ಬಿಡು. ಓ ಗೊತ್ತಾಯ್ತು, ನನ್ನ ಫೋನಿಂದ ಮಾಡಿದಕ್ಕೆ ಕಟ್ ಮಾಡಿದ್ದು. ಹಾಂ, ನಿನ್ನ ಫೋನ್ ಕೊಡ್ತಂಗೆವ. ಬೇಡ ಬೇಡ, ನಿನ್ನ ನಂಬರಿಂದ ಕಾಲ್ ಮಾಡಿದಾಗೆ ಅವ್ರು ಕಟ್ ಮಾಡಿದ್ದಾರೆ ಅಂದರೆ ನನ್ನ ಫೋನಿಂದ ಕಾಲ್ ಮಾಡಿಕೊಡಲ್ಲ ನಾನು. ಅವ್ರು ಬೇಕಂತಲೇ ಹೀಗೆ ಮಾಡ್ತಿದ್ದಾರೆ. ನಾನು ಹೇಳಿಲ್ವೇ ಮನಸ್ತಾಪಗಳನ್ನ ಬೆಳೆಯಕ್ಕೆ ಬಿಟ್ರೆ ಕಷ್ಟ ಆಯ್ತದೆ ಅಂತ? ಕೊಡಬ ಇಲ್ಲಿ. ಬೇಡ ಅಣ್ಣಯ್ಯ. ನಿಂಗೆ ಗೊತ್ತಾಗಲ್ಲ ಇರವ. ಹಲೋ ವಸು, ಹಲೋ ಬಾವಾ, ನಾನು ಒಂದು ನಿಮಿಷ ಬಾವಾ, ಫೋನ್ ಇಡಬೇಡಿ. ನಿಮ್ಮ ಹತ್ರ ಹೊಸಿ ಮಾತಾಡಬೇಕಿತ್ತು. ನಿನ್ನ ಕಾಲ್ ಪಿಕ್ ಮಾಡಿಲ್ಲ ಅಂತ ಹೊಸ ಫೋನಿಂದ ಮಾಡ್ತಿದ್ಯಾ? ಹೊಸ ಎಲ್ಲಿ? ಅಲ್ಲ ಬಾವಾ, ನೀವು ಮಾಡಿದ್ದು ನಿಮಗೆ ಸರಿ ಅನಿಸುತ್ತೆ ಹೇಳಿ? ಮನಸ್ತಾಪ ಇರ್ಬೋದು, ಒಂದು ಮಾತು ಬಂದಿರ್ಬೋದು, ಅದಕ್ಕೆ ಹಿಂಗೆ ನೋಟಿಸ್ ಕಳಿಸ್ಬಿಡೋದ? ಅದ್ರ ಬಗ್ಗೆ ನೀನು ಮಾತಾಡೋದು ಬೇಡ ಕಂಟಿ. ಮಾತಾಡೋದಿದ್ರೆ ಓಸೋ ಮಾತಾಡಲಿ. ಕೋಪ ಮಾಡ್ಕೋಬೇಡಿ ಬಾವಾ, ಹೊಸಿ ನಾನು ಹೇಳೋದು ಕೇಳಿ. ಯಾಕೆ ಕೇಳಬೇಕು ಅಂತ ನೀನು ನನ್ನ ಮಾತು ಕೇಳ್ತಿದ್ಯಾ? ಇಲ್ಲ ತಾನೇ? ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಸ್ನೇಹಂಗೆ ತೊಂದರೆ ಕೊಡ್ಬೇಡ, ಅವಳಿಗೂ ನಿನಗೂ ಸರಿ ಹೋಗಲ್ಲ ಅಂತ. ಪಾಪ ಅವಳ ಹಿಂದೆನೇ ಬಿದ್ದಿದ್ಯಲ್ಲ. ಮುಂದೆ ಇದರಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋ ಯೋಚನೆ ಕೂಡ ಇಲ್ವಾ ನಿನಗೆ? ಬಾವಾ, ಅದ್ರ ಬಗ್ಗೆ ಇನ್ನಕ್ಕಿಂತ ಮಾತಾಡಮ್ಮ. ಈಗ ನೋಟಿಸ್ ಏನೈತೆ ಅದನ್ನ ನೀವು ಕಳಿಸಿಲ್ಲ, ನಿಮ್ಮವ್ವ ಮಿಸ್ಟೇಕಾಗಿ ಕಳಿಸ್ಬಿಟ್ಟವ್ರ ಅಂತ ಅವಂತ ಬಂದು ಹೇಳಿ ಬಾವಾ. ಅವ್ವ ಶಾನೆ ಕೋಪ ತಗೊಳ್ಳೆ. ನಿಮ್ಮವ್ವ ಕೋಪ ತಳಿದಾಳೆ ಅಂತ ನಾನು ನಮ್ಮಮ್ಮನ ಮೇಲೆ ಚಾಡಿ ಹೇಳ್ಬೇಕಾ? ನಾನು ಹಾಗೆ ಮಾಡಲ್ಲ. ನೋಟಿಸ್ನ ಗೊತ್ತಿದ್ದೇ ಕಳಿಸ್ದೆ. ಓ ಹೌದಾ? ಹಾಗಿದ್ರೆ ಇನ್ಮೇಲೆ ನಿನ್ ಮುಖ ತೋರಿಸ್ಬೇಡ ನಂಗೆ. ವಸು, ನನ್ನ ಹೆಸರು ಕರಿಬೇಡ ಚಂದ್ರು. ನಮ್ಮ ಅಣ್ಣಯ್ಯ ಹೇಗಿರ್ಬೇಕು, ಏನ್ ಮಾಡ್ಬೇಕು ಅದನ್ನೆಲ್ಲ ಹೇಳೋ ರೈಟ್ಸ್ ನಿನಗಿಲ್ಲ. ಇಷ್ಟು ದಿನ ನೀವು ತಾವು ಅಂತ ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದೆ, ಆದ್ರೆ ಇನ್ಮೇಲೆ ನಿನಗೂ ಮರ್ಯಾದೆ ಕೊಡಲ್ಲ, ನಿಮ್ಮ ಅವ್ವಂಗೂ ಮರ್ಯಾದೆ ಕೊಡಲ್ಲ. ಅದೇನ್ ಮಾಡ್ಕೊಡ್ತೀರೋ ಮಾಡ್ಕೊಳ್ಳಿ. ಡಿವೋರ್ಸ್ ತಾನೇ ಬೇಕು ನಿಂಗೆ? ಡಿವೋರ್ಸ್ ತಾನೇ ಬೇಕು? ಆಗ್ಲಿ, ಅದೇ ಆಗೋಗ್ಲಿ. ಹಲೋ ವಸು, ವಸು
ಏನು ಮಾತಾಡ್ಬಿಡೋದಂಗೆ ನೀನು? ನಾವೆಷ್ಟೇ ಹೇಳಿದ್ರು ಇವಂದೇ ಹಠನಾ? ಅಪ್ಪ ನಾನು ಕಾಲೇಜ್ಗೆ ಹೋಗ್ಲೇಬೇಕು ಅಂತ ಹೇಳಿದ್ನಲ್ಲಪ್ಪ. ಆದರೆ ನನಗೆ ನಂಬಿಕೆ ಇಲ್ಲ, ನಿನ್ನ ಮೇಲೆ ಸುತಾರ ನಂಬಿಕೆ ಇಲ್ಲ. ನಮಗೆ ಇವ್ರಿಗೆ ಸವಸ ನಡ್ರಿ ಎಲ್ಲರೂ ನಮ್ಮೂರಿಗೆ ಹೋಗೋಣ. ಅಷ್ಟಕ್ಕೂ ನಾನೇನು ನಿಮ್ಮ ಇಷ್ಟದ ವಿರುದ್ಧವಾಗಿ ಹೋಗ್ತಾ ಇಲ್ವಲ್ಲಪ್ಪ. ನಾನು ಅವತ್ತೇ ಹೇಳಿದ್ದೀನಿ, ನನ್ನ ಪರ್ಸನಲ್ ಪ್ರಾಬ್ಲಮಿಂದ ನನ್ನ ಸ್ಟೂಡೆಂಟ್ಸ್ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ. ಅಪ್ಪ ಅಷ್ಟಕ್ಕೂ ನಾನು ಏನಾದರೂ ಇವಾಗ ರಿಸೈನ್ ಮಾಡಿದ್ರು ನನ್ನ ರಿಲೀವ್ ಮಾಡೋದು ಎಕ್ಸಾಮ್ಸ್ ಆದಮೇಲೆ. ಅರ್ಧಕ್ಕೆ ಬಿಟ್ಟು ಸ್ಟೂಡೆಂಟ್ಸ್ ಲೈಫಲ್ಲಿ ಆಟಾಡೋದು ವೃತ್ತಿ ಧರ್ಮ ಅಲ್ಲಪ್ಪ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದು ಎಷ್ಟು ತಪಾಸಣೆ ಬಿಗಿತಾ ಇದೆಯಾ ನೀನು? ಏನೆಲ್ಲ ಬರೆದಿಟ್ಕೊಂಡು ಅಪ್ಪನ ಹತ್ರ ಹೀಗೆ ಮಾತಾಡಬೇಕು ಅಂತ ಬೈಹಟ ಹೊಡೆದಿದ್ಯಾ? ನಿನ್ನ ವೃತ್ತಿ ಧರ್ಮ, ನಿನ್ನ ಮಕ್ಕಳಿಗೆ ಪಾಠ ಮಾಡಿದ್ದು ಎಲ್ಲ ನನಗೆ ಗೊತ್ತಿದೆ. ಅಲ್ಲ, ಆ ಹುಡುಗಿ ಹಿಂದೆ ಬಿದ್ದು ಲವ್ ಗಿವ್ ಅಂತೇಳಿ ನಮ್ಮ ಮಾನ ಮರ್ಯಾದೆ ಹರಾಜಕ್ಕೆ ಸಾಲ್ದ? ನಡಿ ಕಾಲೇಜಿಗೆ, ಅದೇನು ಪಾಠ ಮಾಡ್ತೀಯ ನಾನು ನೋಡ್ತೀನಿ. ನಡಿ. ಅಪ್ಪ ಅಪ್ಪ ನೀವು ಹೋದ್ರೆ ಮುರಳಿ ಬಗ್ಗೆ ಎಲ್ಲರೂ ಏನು ಅನ್ಕೊಳ್ಳಲ್ಲ ಹೇಳಿ? ಏನಾದರೂ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ಮಾವ, ನೀವು ಯಾಕೆ ತೊಂದರೆ ತಗೋತೀರಾ? ನಾನಿಲ್ವಾ? ನಾನು ಮುರಳಿ ಜೊತೆ ಹೋಗಿ ಬರ್ತೀನಿ. ಅಯ್ಯೋ ಅಳಿಯಂದ್ರೆ ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಹೌದು ಅಳಿ ಅಂದ್ರೆ ನೀವ್ಯಾಕೆ ತೊಂದರೆ ತಗೊಳ್ತೀರಾ? ತೊಂದರೆ ಏನಿಲ್ಲ ಮಾವ, ನಾನು ಮುರಳಿ ಜೊತೆಲಿದ್ದು ಬುದ್ಧಿ ಹೇಳ್ತೀನಿ, ನೀವು ಆರಾಮಾಗಿರಿ. ಮುರಳಿ ನೀನು ನಡಿ. ಸರಿ ಬಾಬಾ. ಮಾವ, ಎಲ್ಲರೂ ಅವನ ವಿರುದ್ಧ ಮಾತಾಡಿದ್ರೆ ಅವ್ನು ಯಾರ ಮಾತು ಕೇಳಲ್ಲ. ಯಾರಾದರೂ ಒಬ್ಬರು ಅವನ ಜೊತೆಲಿದ್ದು ಮನಸ್ಸನ್ನ ಬದಲಾಯಿಸ್ಬೇಕು. ನಾನಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ. ಸರಿ. ಕಾಲೇಜ್ಗೆ ಇನ್ನೂ ಟೈಮ್ ಇದೆಯಾ ಮುರಳಿ? ಯಾಕೆ ಬಾಬಾ? ನಾನು ನಿಮ್ಮ ಅಕ್ಕನ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಕಣ. ಲವ್ ಫೇಲ್ಯೂರ್ ಅಂದ್ರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ನೀನು ಮೆಸ್ಕೋಗಿ ನಿಮ್ಮ ಹುಡುಗಿನ ನೋಡಬೇಕು ಅಂತ ಹಂಬಲಿಸ್ತಾ ಇದೆಯಾ ತಾನೇ? ಬಾವಾ, ನಿನ್ನ ಲವ್ಗೆ ನಾನು ಸಪೋರ್ಟ್ ಮಾಡ್ತೀನಿ ಕಣ. ನಿಜವಾಗ್ಲೂ? ನನ್ನನ್ನು ನಿನ್ನ ಫ್ರೆಂಡ್ ಅನ್ಕೊಳ್ಳೋ. ಥ್ಯಾಂಕ್ಸ್ ಬಾವಾ. ಕೊಡು, ನಾನು ಇಟ್ಕೊತೀನಿ. ಕೂತ್ಕೊಳ್ಳಿ. ಒಸಿ ಅಮ್ಕೊಂಡು ನಾನೇ ಸೀದಾ ಭಾವಂತ ಹೋಗಿ ಮಾತಾಡ್ಬೇಕಾಯ್ತು ಕಣ್ರಲ್ಲ. ಅವಸರ ಪಟ್ಬಿಟ್ಟೆ. ಅಣ್ಣ ನೀನು ಸರಿಯಾದನ್ನೇ ಮಾಡಿದ್ಯಾ, ಸುಮ್ಕೆ ತಲೆ ಕೆಡ್ಸ್ಕೋಬೇಡ. ಇಲ್ಲ ಕಲ, ನಾನು ಸರಿಯಾದನ್ನೇ ಮಾಡಿದ್ರೆ ಇಷ್ಟೇ ನೋಟಿಸ್ ಕಂಡ ಬಂದು ನಿಲ್ತಾ ಇರಲಿಲ್ಲ. ಅಣ್ಣ ಏನಂಟಿ? ಬಚ್ಚನ್, ಅಣ್ಣ ಮಾತಾಡುವಾಗ ನಿನ್ನದೆಂತದಪ್ಪ ಮಧ್ಯೆ ಬಂದು ಕಡ್ಡಿಯಲ್ಲಿ ಆಡಿಸೋದು? ಹೋಗ ಆ ಕಡೆ. ಅಧಿಕ ಪ್ರಸಂಗ. ಲೈ ಇನ್ನೊಂದು ಟೀ ಕೊಡ್ಲ? ಆಯ್ತಲ್ಲ. ಭಾವಂಗೇನಂದ್ರೆ ನಾನೇ ಸ್ನೇಹಿತ ದಿಟ್ಟಾಡಬೇಕು ಅಂತ, ಅದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ ಅನಿಸ್ತೈತೆ. ಇದು ಎಂತ ಲಾಜಿಕ್ ಕಣ್ಣು? ನೀನು ಹೇಳಿದ್ರೆ ಎಲ್ಲ ಸರಿಯಾಗ್ಬಿಡ್ತಾ ಹೇಳು. ಅಲ್ಲ, ನೀನು ಅತ್ತಿಗೆ ತವ ದಿಟ್ಟ ಹೇಳೋದಕ್ಕೂ ತಂಗಿಯವ್ವ ಭಾವ ಒಂದಾಗೋದಕ್ಕೂ ಏನಣ್ಣ ಸಂಬಂಧ? ಅಲ್ಲ ಮಾರೆ, ಭಾವ ಆದವರು ಪ್ರೀತಿಗೆ ಸಹಾಯ ಮಾಡಬೇಕು, ಅದನ್ನು ಬಿಟ್ಟು ಇವ್ರದ್ದು ಎಂತ ದುಶ್ಮನಿ? ಏನು ಮಾಡೋದು ಕಣ್ರಲ್ಲ, ಟೈಮ್ ಸರಿ ಇಲ್ಲ ಅಂದರೆ ಎಲ್ಲ ಉಲ್ಟಾ ಹೊಡಿತೈತೆ. ಪುಣ್ಯಕ್ಕೆ ಭಾವನೆ ಸ್ನೇಹ ಅಂತ ಹೋಗಿ ಇವನೇ ಬಂಗಾರಮ್ಮನ ಮಗ ನೀನು ಹಿಂದೆ ಸುತ್ತ ಅಂತ ಹೇಳಿಲ್ವಲ್ಲ, ಅದೇ ಸಂತೋಷ. ನೀನು ಭಾವನ ಬಗ್ಗೆ ಹೇಳ್ತಿದ್ಯಾ, ಆದರೆ ನನಗೆ ಯೋಟೋಕಿತ ಆ SI ಅವನಲ್ಲ, ಅವನೇನ ಅತ್ತಿಗೆ ತವ ಬಾಯಿ ಬಿಟ್ಬಿಡ್ತಾನ ಅಂತ ಅನಿಸ್ತೈತೆ ಕಣಣ್ಣ. ಅವನು ಹೇಳಲಿಕ್ಕೆ ಚಾನ್ಸ್ ಇಲ್ವಾ? ಅದೇಂಗ್ಲ ಈಟೊಂದು ಖಾತ್ರಿಯಾಗಿ ಹೇಳ್ತಿದ್ಯಾ? ಹೇಗೆ ಅಂದರೆ ಅಣ್ಣ ಅವನಿಗೆ ಧಮಕಿ ಹಾಕಿರೋದೇ ಹಾಗೆ. ಅವನೇನಾದರೂ ಅತ್ತಿಗೆಗೆ ನಿಜ ಹೇಳಿದ್ರೆ ಅವನ ಹುದ್ದೆಗೆ ಅವಮಾನ ಅಂತ ಹೇಳಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಯ್ತೀರ ಕಣ್ರಲ್ಲ, ನನ್ನ ಚಿಂತೆಗೆ ಮದ್ದಾಕೊಂಡು ಯಾವನೂ ಇಲ್ಲ. ಅಣ್ಣ ನಾನು ಇವನೇ.
ಇನ್ನೊಂದು ಟೀ. ಲೇಯ್ ನಾನು ಶ್ರೀಕಂಠಕ್ಕಲ್ಲ ಟೀ ಕಂಠ ಅಲ್ಲ. ನಂಗೆ ಇನ್ನೊಂದು ಡೌಟು. ಏನಿಲ್ಲ ಅಣ್ಣ, ನೀನು ಪುಟ್ಟಕ್ಕನ ಹತ್ರ ಸಹನ ಮತ್ತು ಮುರಳಿಯವರ ಪ್ರೀತಿ ವಿಚಾರ ಮಾತಾಡಿದೆ ಅಲ್ವಾ? ಅದನ್ನು ಪುಟ್ಟಕ್ಕ ಸ್ನೇಹ ಅತ್ತಿಗೆಗೆ ಹೇಳಿರಲ್ಲ ಅಲ್ವಾ? ಓ, ಇದು ಒಳ್ಳೆ ಪ್ರಶ್ನೆ. ಕರೆಕ್ಟ್ ಕಣ್ರಲ್ಲ, ನಾನು ಇದ್ರ ಬಗ್ಗೆ ಯೋಚನೆ ಮಾಡೇ ಇರಲಿಲ್ಲ. ಅತ್ತಿಗೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಕೊಡ್ತಾರಂತನೇ ಗೊತ್ತಾಯ್ತಿಲ್ಲ. ಅದನ್ನ ಮೆಸ್ತಾಗ ಹೋಗ್ಬಿಟ್ಟೆ ತಿಳ್ಕೊಬೇಕು ಕಣ್ರಲ್ಲ. ಅಣ್ಣ, ಹಂಗಾರೆ ಸೀದಾ ಮೆಸ್ತವ ಹೋಗ್ಬಿಡುಮ್ಮ.